ಅನ್ಸುತ್ತೆ ಗೌಡ? ಕರೆಕ್ಟ್ ಹೇಳ, ಸುಳ್ಳು ಹೇಳ್ಬೇಡ. ಮಿಯಾ ಖಲೀಫಾ. ಇದು ಒಂದು ಹಾಡಿನ ಕಾರ್ಯಕ್ರಮ, ಒಂದು ವೇದಿಕೆ, ಸಂಗೀತ, ಕಲೆ, ಪ್ರತಿಭೆ ಇವೆಲ್ಲಕ್ಕೂ ವೇದಿಕೆ ಒಂದು ಪವಿತ್ರ ಜಾಗ. ಆದರೆ ವೇದಿಕೆಗಳಲ್ಲಿ ನಡೆಯುತ್ತಿರುವುದು ನಿಜವಾಗಿಯೂ ಮನರಂಜನೆಯ ಸಮಾಜವನ್ನು ಕೆಳಗೆ ಎಳೆಯುವ ಒಂದು ಅಪಾಯಕಾರ ಆಟವ? ವೇದಿಕೆ ಮೇಲೆ ಸಿಂಗರ್ಗಳನ್ನು ಮತ್ತು ಆರ್ಕೆಸ್ಟ್ರಾಗಳನ್ನು ಕರೆಯುತ್ತಾರೆ. ಜನ ಖುಷಿಯಾಗಿರುತ್ತಾರೆ, ಹಾಡು ಕೇಳುತ್ತಾರೆ, ಮಜಾ ಮಾಡುತ್ತಾರೆ. ಹಾಡು ಹಾಡಬೇಕಾದ ವೇದಿಕೆ ಮಾತಾಡಬೇಕಾಗುವುದು ಸಂಗೀತದ ಬಗ್ಗೆ ಸ್ವಲ್ಪ ಆದ್ರೂ ಸೆನ್ಸ ಇದೆ ಇವರಿಗೆ. ಮೈಕ್ ಹಿಡಿದು ಕೆಲವು ಜನರು ಹಾಡಿನ ನಡುವೆ ಕೆಲವೊಬ್ಬರು ಹುಡುಗಿಯರ ಬಗ್ಗೆ, ಹುಡುಗಿಯರು ಹೇಗಿದ್ದಾರೆ ಎಂಬುದನ್ನು ಮಾತಾಡುತ್ತಾರೆ. ಈಕಿನ ನೋಡಿದ್ರೆ ಏನ್ ಅನ್ಸುತ್ತೆ? ಜಾನೋ ಸೆನ್ಸ್ ಪೆಟ್ರೆ ಕೆಲಸ ಮಾಡ್ತಾರಲ್ರಿ. ಈಕಿನ ನೋಡಿದ್ರೆ ಏನ್ ಅನ್ಸುತ್ತೆ ಗೌಡ? ಕರೆಕ್ಟ್ ಹೇಳ, ಸುಳ್ಳು ಹೇಳ್ಬೇಡ. ಮಿಯಾ ಖಲೀಫಾ. ಮಿಯಾ ಖಲೀಫಾ, ನೀನ್ ಸೈಡ್ ಸರಿಪಾ. ನೋಡಿದ್ರಲ್ಲ ನೀವೇ, ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಈ ಥರ ಯಾರನ್ನು ಹೋಲಿಸುತ್ತಾರೆಂತ. ಇವರು ಈ ಮಕ್ಕಳನ್ನು ಕರೆಸಿ ಇದೇ ಥರ ಮುಂದೆ ಕೂತಿರುವವರಿಗೆ ಎಲ್ಲರಿಗೆ ಇದೇ ಹೇಳಿಕೊಡ್ತಾರಂತ ಆಗುತ್ತೆ. ಇದು ಯಾರನ್ನು ಕಂಪೇರ್ ಮಾಡಬೇಕು ಅನ್ನೋದು ಈ ವೇದಿಕೆ ಕಲಿಸಿಕೊಟ್ಟಂತಾಗುತ್ತದೆ. ದೇಹ, ಅವರ ಲೈಂಗಿಕತೆ, ಅವರ ಗೌರವವನ್ನು ಕೆಡಿಸುವ ಮಾತುಗಳನ್ನು, ಜೋಕ್ಸ್ ಅನ್ನು ಹೆಸರಿನಲ್ಲಿ ಅವಮಾನ ಮಾಡುತ್ತಿದ್ದಾರೆ. ಕೇವಲ ಒಂದು ಹುಡುಗಿಯ ಸಮಸ್ಯೆ ಅಲ್ಲ, ಇದು ಸಂಪೂರ್ಣ ಸಮಾಜದ ಸಮಸ್ಯೆ. ಇದು ಸ್ಟೇಜ್ ಮೇಲೆ ನಡೆಯುವುದಲ್ಲದೆ ನಾಳೆ ಮನೆಯೊಳಗೂ ಆಗುತ್ತೆ. ಮಕ್ಕಳು ನೋಡುತ್ತಾರೆ, ಕಲಿಯುತ್ತಾರೆ, ಅದನ್ನು ಸರಿ ಅಂತ ಭಾವಿಸುತ್ತಾರೆ. ಸ್ಟೇಜ್ ಮೇಲೆ ಮಾತಾಡದವ್ರದ್ದು ಮಾತ್ರ ಅಲ್ಲ, ನಗುವವರದು ಕೂಡ. ಮೌನವಾಗಿ ನೋಡುವವರು ಕೂಡ ತಪ್ಪನ್ನು ನೋಡಿ ಮೌನವಾಗಿರುವುದು ತಪ್ಪಿಗೆ ಬೆಂಬಲ ಕೊಟ್ಟಂತೆ. ತರ ಸ್ಟೇಜಿಂದ ಆಗುತ್ತೆ. ನಾನು ಈ ತರ ಸ್ಟೇಜ್ ಅನ್ನು ಬ್ಯಾಡನ್ನುವುದಿಲ್ಲ, ಮಾತು ಬೇಡ. ಮತ್ತೆ ಅವನೆಲ್ಲೋ ಕಾಮಿಡಿಯು ಬರೀ ಸೆಕ್ಸುವಲ್ ರಿಲೇಟೆಡ್ ಇರುತ್ತವೆ. ಇನ್ನು ವಿಡಿಯೋ ಇದೆ ನೋಡಿ. ಇದು ಒಂದು ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ವೇದಿಕೆಯಲ್ಲಿ ಬರೀ ಲೈಂಗಿಕ ಬಗ್ಗೆ ಮಾತಾಡುವುದು. ಮತ್ತೆ ಇದು ವೇದಿಕೆ ಅಥವಾ ಏನ್ ಅನ್ಕೊಂಡಿದ್ದಾರೆ? ಕೇವಲ ಬರೀ ಲೈಂಗಿಕ ಬಗ್ಗೆ ಏನಾದ್ರೂ ಕಾಮಿಡಿ ಮಾಡ್ಬೇಕಂದ್ರೆ ಈ ತರ ಕಾಮಿಡಿ ಮಾಡೋದಾ? ಕಲೆ ಇವೆಲ್ಲಕ್ಕೂ ಒಂದು ವೇದಿಕೆ ಅನ್ನೋದಿದೆ. ಈ ವೇದಿಕೆಯಲ್ಲಿ ಇವೆಲ್ಲ ತೋರಿಸಿಕೊಳ್ಳೋದು. ಕಾಮಿಡಿ ಬೇಕಾದ್ರೆ ಮಾಡುತ್ತಾರೆ ವೇದಿಕೆಯಲ್ಲಿ, ಆದ್ರೆ ಈ ತರ ಕಾಮಿಡಿ ಎಲ್ಲಾದ್ರೂ ನೋಡಿದ್ರೆ ನೀವು? ಈ ತರ ಕಾಮಿಡಿ ಮಾಡುತ್ತಾರೆ ಇವರು. ಸಮಾಜವನ್ನು ಕೆಳಗಿಡುವ ಪ್ರಯತ್ನ ಪಡುತ್ತಾರೆ ಇವರು. ಇದನ್ನು ನೋಡಿ ಯಾರು ಕಲಿಯಬಲ್ಲವರು? ಯಾರಾದರೂ ಚಿಕ್ಕ ಮಕ್ಕಳು ಕೂತಿರುತ್ತಾರೆ, ಎಲ್ಲರೂ ಕೂತಿರ್ತಾರೆ, ಅವರು ನೋಡಿ ಕಲಿಯದೇ ಇರಬಹುದು. ಎಲ್ಲ ವೇದಿಕೆಗಳಲ್ಲಿ ಇದೇ ತರ ಮಾತಾಡೋದು, ಡಬಲ್ ಮೀನಿಂಗ್ ಮಾತಾಡೋದು. ಇದನ್ನು ನೋಡಿ ಒಬ್ಬನು ಕಲ್ಲು ಎಸೆದನು ಅವನ ಮೇಲೆ. ನೀ ಕರಿತಾರಂತ ನಿಮ್ಮ ಅಪ್ಪನ ನೀವು ಹುಟ್ಟಿದ್ರ ಮುಂದೆ ಬಾಲೆ ರಂಡಿ ಮಗನ. ನಿಮ್ಮ ಅಪ್ಪನ ನೀವು ಹುಟ್ಟಿದ್ರ ಬಾ. ಹೇಳಿದ್ರಲ್ಲ ಅವನ ಬಾಯಲ್ಲಿ ಬರುವ ಮಾತು ಯಾವ ತರ ಮಾತಾಡ್ತಾನೆ ಅಂತ. ಈ ತರ ಮಾತಾಡಿ ಕಾಂಟ್ರವರ್ಸಿನಲ್ಲಿ ಸಿಕ್ಕಾಕೊಂಡ. ಇದೊಂದ್ಸರಿ ತಪ್ಪಾಗಿದೆ, ತಾವೆಲ್ಲರೂ ಕೂಡ ನನ್ನ ಕ್ಷಮಿಸ್ರಿ. ನಿಮ್ಮ ಚಿರಋಣಿ ಆಗಿರ್ತೀನಿ. ಯಾವತ್ತು ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕ ನಾ ತಲೆಬಾಗಿ. ಇದಾದ್ಮೇಲೆ ಮತ್ತೆ ಪೋಕ್ಸೋ ಕೇಸ್ನಲ್ಲಿ ಮತ್ತೆ ಕಾಂಟ್ರವರ್ಸಿ ಕೇಸ್ನಲ್ಲಿ ಸಿಕ್ಕಾಕೊಂಡ. ಮ್ಯೂಸಿಕ್ ಮೈಲಾರಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಬಂದಿದೆ. ಉತ್ತರ ಕರ್ನಾಟಕದ ಜನಪದ ಸಿಂಗರ್, ಆತನ ವಿರುದ್ಧ ಈಗ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದನ್ನು ನೋಡಿ ಈತನು ಇದೆಲ್ಲ ಸಹಿಸಲಾರದೆ ಅವನು ಮಾಡಿದ್ದಾರೆ ಅಂತ ಹೇಳುತ್ತಿದ್ದಾನೆ. ಆದರೆ ಜನಗಳು ನಂಬ್ತಿಲ್ಲ. ಯಾಕಂದ್ರೆ ವೇದಿಕೆ ಮೇಲೆ ಅವನು ಕೆಟ್ಟದಾಗಿ ಡೈಲಾಗ್ ಹೇಳುವುದು ಈ ತರ ಮಾಡಿದ್ದಾನೆ. ಗೀತ ಕಾರ್ಯಕ್ರಮ ಗೌರವ ಕಲಿಸಬೇಕು, ಹಾಸ್ಯ ಅವಮಾನವಾಗಬಾರದು, ಒಡೆಯಬಾರದು. ಹಾಡು ಹಾಡುವ ವೇದಿಕೆ ಅವಮಾನ ಮಾಡುವ ವೇದಿಕೆ ಆಗಬಾರದು. ಕಾಮಿಡಿ ಅನ್ನೋದು ಜನರನ್ನು ನಗಿಸಲು. ಆದರೆ ನಗು ಯಾರನ್ನಾದರೂ ನೋಯಿಸಿದರೆ ಅದು ಕಾಮಿಡಿ ಆಗುವುದಿಲ್ಲ. ಅದರಲ್ಲಿ ಹುಡುಗಿಯರ ಬಗ್ಗೆ, ಅವರ ಗೌರವ ಬಗ್ಗೆ ಅರ್ಥವಿಲ್ಲದ ಮಾತುಗಳು ಕೂಡ ಇರಬಹುದು. ನಾವು ಅದನ್ನು ಜೋಕ್ ಅಂದುಕೊಳ್ಳಬಹುದು, ಆದರೆ ಎದುರಿನವರಿಗೆ ಅದು ನೋವಾಗಿರಬಹುದು. ಸುಧಾರಣೆ ಅನ್ನೋದು ತಪ್ಪು ಮಾಡಿದ್ದಿರುವುದಲ್ಲ, ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದು. ಮಾತು ಬದಲಿಸಿದರೆ ನಗು ಕೂಡ ಬದಲಾಗುತ್ತೆ. ವೇದಿಕೆ ನಮ್ಮ ಕೈಯಲ್ಲಿರುವ ಶಕ್ತಿ, ಅದನ್ನು ಒಡೆಯಲು ಅಲ್ಲ ಕಟ್ಟಲು ಬಳಸಬೇಕು. ಕಾಮಿಡಿ ಮಾಡಿ, ಆದರೆ ಗೌರವ ಉಳಿಸಿಕೊಳ್ಳಿ. ನಗು ತರಿಸಿ, ಆದರೆ ನೋವು ಕೊಡಬೇಡಿ. ಇದೇ ನಿಜವಾದ ಕಲೆ. ಇಷ್ಟು ಹೊತ್ತಿನ ವಿಡಿಯೋದಲ್ಲಿ ನಾವು ಯಾರನ್ನು ಗುರಿಯಾಗಿಸಿಕೊಂಡಿಲ್ಲ. ಆದರೆ ಒಂದು ವಿಷಯ, ಕಾಮಿಡಿ ಮಾಡುವಾಗ, ಮಾತಾಡುವಾಗ ಗೌರವ ಕಳೆದು ಹೋಗಬಾರದು. ನಗು ತರಿಸಿ, ಹಾಸ್ಯ ಒಳ್ಳೆಯದು. ಆದರೆ ಕಾಮಿಡಿ ಮಾಡುವಾಗ ಹುಡುಗಿಯರ ಬಗ್ಗೆ ಡಬಲ್ ಮೀನಿಂಗ್ ಮಾತಾಡೋದು, ಲೈಂಗಿಕ ತರಹದ ಡಬಲ್ ಮೀನಿಂಗ್ ಮಾತಾಡೋದು ಈ ತರ ಯಾವತ್ತೂ ಸರಿಯಲ್ಲ. ವಿಷಯಗಳನ್ನು ಸಮಾಜಕ್ಕೆ ಅಗತ್ಯ ಅನಿಸಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.